ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಸೆಂಟೆನ್ಸ್ ನೋಡಿ. ಈ ಥರ ಸೆಂಟೆನ್ಸ್ಗಳನ್ನ ನಾವು ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬೇಕು, ಯಾವ ಸ್ಟ್ರಕ್ಚರ್ನ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಈ ಕ್ಲಾಸ್ನಲ್ಲಿ. ಸೊ ಇವನ್ನೆಲ್ಲ ನಾವು ಡೈಲಿ ಲೈಫ್ನಲ್ಲಿ ಮಾತಾಡಬೇಕಾಗುತ್ತೆ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ಹೇಳ್ಕೊಡ್ತಾ ಇರೋ ಸೆಂಟೆನ್ಸ್ನ ಈ ಸ್ಟ್ರಕ್ಚರಿಂದ ನೀವು ಮಾಡಬೇಕು. ಬಿ ಯೂಸ್ ಟು ಸಮಥಿಂಗ್. ನಾನು ಲಾಸ್ಟ್ ಕ್ಲಾಸ್ಗಳಲ್ಲಿ ಯೂಸ್ ಟು ಹೇಳ್ಕೊಟ್ಟಿದ್ದೆ, ಬಟ್ ಇಲ್ಲಿ ಹೇಳ್ತಾ ಇರೋದು ಬಿ ಯೂಸ್ ಟು. ಸೊ ಬಿ ಫಾರ್ಮ್ಸ್ ಗೊತ್ತಿದೆ ಅಲ್ಲ. ಸೊ ಬಿ ಅಂದರೆ ಈಸ್, ಆಮ್, ಆರ್, ವಾಸ್, ವರ್ ಇವನ್ನ ಹಾಕ್ಬೋದು. ಸೊ ಬಿ ಯೂಸ್ ಟು ಸಮಥಿಂಗ್ ಅಂದರೆ ಅರ್ಥ ಟು ಬಿ ಫೆಮಿಲಿಯರ್ ವಿತ್ ಸಮಥಿಂಗ್. ಅಂದರೆ ಒಂದು ಕೆಲಸ ಮಾಡ್ತಾ ಮಾಡ್ತಾ ನಾವು ಆ ಕೆಲಸಕ್ಕೆ ಹೊಂದ್ಕೊಳ್ಳೋದು, ಆ ಕೆಲಸ ನಮ್ಗೆ ಅಭ್ಯಾಸ ಆಗೋಗೋದು. ಮೊದಲು ಕಷ್ಟ ಆಗ್ತಾ ಇರುತ್ತೆ, ರೈಟ್? ರೂಢಿ ಆಗೋದು, ಅದಕ್ಕೆ ನಾವು ಒಗ್ಗಿಕೊಳ್ಳುವುದು ಅಂತಲೂ ಹೇಳ್ತೀವಿ, ಹೊಂದಿಕೊಳ್ಳುವುದು ಅಂತೀವಿ, ಅಭ್ಯಾಸ ಮಾಡ್ಕೊಳ್ಳೋದು ಅಂತೀವಿ. ಆಗ ನಾವು ಹೇಳ್ತೀವಿ ಐ ಆಮ್ ಯೂಸ್ ಟು ದಿಸ್, ಐ ಆಮ್ ಯೂಸ್ ಟು ದ್ಯಾಟ್, ಐ ಆಮ್ ಯೂಸ್ ಟು ದಿಸ್ ವರ್ಕ್ ಅಂತ. ನೆನ್ಪಿಟ್ಕೊಳ್ಳಿ, ಮೊದಲು ಆ ಕೆಲಸ ನಮಗೆ ಕಷ್ಟ ಆಗ್ತಿರುತ್ತೆ, ರೈಟ್? ಡಿಸ್ಕಂಫರ್ಟ್ ಆಗ್ತಾ ಇರುತ್ತೆ, ಮಾಡೋದಕ್ಕೆ ಇಷ್ಟ ಆಗ್ತಿರಲ್ಲ, ಆ ಕೆಲಸ ನಮಗೆ ತುಂಬ ಹೊಸದಿರುತ್ತೆ. ಏನಾದರೂ ಆಗಿರಲಿ, ಯಾವ ಸಿಚುವೇಶನ್ ಆದರೂ ಆಗಿರಲಿ, ಮಾಡ್ತಾ ಮಾಡ್ತಾ ನಾವು ಅದಕ್ಕೆ ಹೊಂದ್ಕೊಂಡ್ಬಿಡ್ತೀವಲ್ವ, ಆಗ ಈ ಥರ ಸ್ಟ್ರಕ್ಚರ್ನ ಯೂಸ್ ಮಾಡಿ ಹೇಳಬೇಕು. ಎಕ್ಸಾಂಪಲ್ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಐ ಹ್ಯಾವ್ ಲಿವ್ಡ್ ಇನ್ ಬೆಂಗಳೂರು ಫಾರ್ 10 years, ಸೊ ಐ ಆಮ್ ಯೂಸ್ ಟು ದ ಟ್ರಾಫಿಕ್. ನಾನು ಬೆಂಗಳೂರಲ್ಲಿ 10 ವರ್ಷಗಳಿಂದ ಇದ್ದೀನಿ, ಸೊ ನಾನು ಟ್ರಾಫಿಕ್ಗೆ ಒಗ್ಗಿಕೊಂಡಿದ್ದೇನೆ. ಆರ್ ಈ ಥರನೂ ಹೇಳ್ಬೋದು, ನಾನು ಟ್ರಾಫಿಕ್ಗೆ ಹೊಂದಿಕೊಂಡಿದ್ದೇನೆ, ಆರ್ ನನಗೆ ರೂಢಿ ಇದೆ, ನನಗೆ ಅಭ್ಯಾಸ ಇದೆ. ಸೊ ಈ ಮೀನಿಂಗ್ ಕೊಡುತ್ತೆ. ಅಲ್ಲಿ ನೋಡಿ, ಐ ಆಮ್ ಯೂಸ್ ಟು ದ ಟ್ರಾಫಿಕ್. ಸ್ಟ್ರಕ್ಚರ್ ಯಾವ ಥರ ಇದೆ? ಐ ಆಮ್ ಯೂಸ್ ಟು ದ ಟ್ರಾಫಿಕ್ ಅಂದರೆ ಒಂದು ರೀತಿದು ಅಡ್ಜೆಕ್ಟಿವ್ ಥರ ಕೆಲಸ ಮಾಡ್ತಿದೆ. ಐ ಆಮ್ ಹ್ಯಾಪಿ, ಐ ಆಮ್ ಟಯರ್ಡ್, ಐ ಆಮ್ ಎಕ್ಸೈಟೆಡ್ ಥರಾನೇ ಐ ಆಮ್ ಯೂಸ್ ಟು ಸಮಥಿಂಗ್. ಈ ಥರ ಯೂಸ್ ಮಾಡಿ, ರೈಟ್? ಸೊ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದೆ, ಐ ಯೂಸ್ ಟು ವರ್ಕ್ ದೇರ್, ವಿ ಯೂಸ್ ಟು ಪ್ಲೇ ಟುಗೆದರ್. ಬಟ್ ಅದು ಪಾಸ್ಟ್ನ ಹ್ಯಾಬಿಟ್ ಮಾತ್ರ, ಪಾಸ್ಟ್ನ ರೊಟೀನ್ ಮಾತ್ರ ಹೇಳ್ತಿತ್ತು. ಸೊ ನೋಡ್ತಾ ಇರಿ, ನಾನು ಆಮೇಲೆ ನಿಮಗೆ ಡಿಫ್ರೆನ್ಸ್ ಹೇಳ್ಕೊಡ್ತೀನಿ. ಬಟ್ ಇವತ್ತಿನ ಸ್ಟ್ರಕ್ಚರ್ ಏನು? ಬಿ ಯೂಸ್ ಟು. ಸೊ ಯೂಸ್ ಟುನ ಅಡ್ಜೆಕ್ಟಿವ್ ಆಗಿ ಟ್ರೀಟ್ ಮಾಡಿ. ಈ ಥರ ಅಡ್ಜೆಕ್ಟಿವ್ ಆಗಿ ಟ್ರೀಟ್ ಮಾಡೋದಂದ್ರೆ ಬಿ ಫಾರ್ಮ್ ಮುಂದೆನೇ ಯೂಸ್ ಮಾಡಬೇಕು. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ಈ ಥರ ಇರುತ್ತೆ. ಸೊ ಸಬ್ಜೆಕ್ಟ್ಗಳು ಚೇಂಜ್ ಆದರೆ ಬಿ ಫಾರ್ಮ್ ಕೂಡ ಚೇಂಜ್ ಆಗುತ್ತೆ. ಯೂಸ್ ಟು ಸಮಥಿಂಗ್, ರೈಟ್? ಆ್ಯಂಡ್ ಇದನ್ನು ನೀವು ಪಾಸ್ಟ್ ಟೆನ್ಸ್ನಲ್ಲಿ ಬರೆಯೋಗಿದ್ರೆ ವಾಸ್ ವರ್ ಯೂಸ್ ಮಾಡಿ, ಫ್ಯೂಚರ್ನಲ್ಲಿದ್ದರೆ ವಿಲ್ ಬಿ ಯೂಸ್ ಮಾಡಿ, ಅಷ್ಟೇ. ಕ್ಲಿಯರ್ ಆಯ್ತಲ್ಲ? ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಐ ಆಮ್ ಯೂಸ್ ಟು ದಿಸ್ ಪ್ಲೇಸ್ ಅಂದರೆ ನಾನು ಈ ಜಾಗಕ್ಕೆ ಹೊಂದಿಕೊಂಡಿದ್ದೇನೆ. ಸೊ ಇದನ್ನು ಯಾವಾಗ ಹೇಳಬೇಕು ಅಂದರೆ, ನೀವೊಂದು ಪ್ಲೇಸ್ಗೆ, ಒಂದು ಜಾಗಕ್ಕೆ, ಒಂದು ಊರಿಗೆ ಹೊಸದಾಗಿ ಶಿಫ್ಟ್ ಆಗಿರ್ತೀರ. ಮೊದಲು ನಿಮಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಅಲ್ಲಿರೋದು, ಯಾಕೆಂದರೆ ಹೊಸ ಜಾಗ ಅಲ್ವಾ. ಹೋಗ್ತಾ ಹೋಗ್ತಾ ನೀವು ಆ ಜಾಗಕ್ಕೆ ಹೊಂದ್ಕೊಂಡ್ಬಿಟ್ಟಿರ್ತೀರ. ಆಗ ಹೇಳಬೇಕು ಐ ಆಮ್ ಯೂಸ್ ಟು ದಿಸ್ ಪ್ಲೇಸ್ ನಾವ್ ಅಂತ. ಇನ್ನೂ ಈ ಜಾಗಕ್ಕೆ ಹೊಂದ್ಕೊಂಡಿಲ್ಲ ಅಂದರೆ ಐ ಆಮ್ ನಾಟ್ ಯೂಸ್ ಟು ದಿಸ್ ಪ್ಲೇಸ್ ಯೆಟ್ ಅಂತ ಹೇಳಿ, ಅಷ್ಟೇ. ಇನ್ನೂ ನನಗೆ ಕಷ್ಟನೇ ಆಗ್ತಾ ಇದೆ, ರೈಟ್? ನಾನು ಈ ವೆದರ್ಗೆ ಹೊಂದ್ಕೊಂಡಿದ್ದೀನಿ, ಐ ಆಮ್ ಯೂಸ್ ಟು ದಿಸ್ ವೆದರ್. ನಾನು ಈ ವೆದರ್ಗೆ ಹೊಂದ್ಕೊಂಡಿಲ್ಲ, ಐ ಆಮ್ ನಾಟ್ ಯೂಸ್ ಟು ದಿಸ್ ವೆದರ್. ಐ ಆಮ್ ಯೂಸ್ ಟು ಹಿಸ್ ಮಿಸ್ಚೀಫ್ ಅನ್ಬೋದು. ಅಂದರೆ ಅವನು ಯಾವಾಗಲೂ ತರಲೆ ಮಾಡ್ತಿರ್ತಾನೆ, ಚೇಷ್ಟೆ ಮಾಡ್ತಿರ್ತಾನೆ, ಅವನ ಚೇಷ್ಟೆಗಳು ನನಗೆ ಅಭ್ಯಾಸ ಆಗಿದೆ. ಈ ಥರನೂ ಹೇಳ್ಬೋದು. ನಾನು ವರ್ಡ್ ಚೇಂಜ್ ಮಾಡಿದ್ದೀನಿ, ಬಟ್ ಕನ್ನಡದಲ್ಲಿ ಈ ಥರನೂ ಹೇಳ್ತೀವಲ್ಲ, ಅವ್ನಿಗೆ ಅಭ್ಯಾಸ ಆಗಿದೆ, ಅವನು ಯಾವಾಗಲೂ ಇದೇ ಥರ ಮಾಡ್ತಿರ್ತಾನೆ, ಸೊ ನನಗೆ ರೂಢಿ ಆಗೋಗಿದೆ, ನಾನೇನು ಕೇರ್ ಮಾಡಲ್ಲ ಜಾಸ್ತಿ ಅಂತ ಅರ್ಥ, ರೈಟ್? ಇಂಥ ಚಳಿಗೆ ನಾನು ಹೊಂದ್ಕೊಂಡಿಲ್ಲ, ನನಗೆ ಮೊದಲು ಯಾವತ್ತೂ ಅಭ್ಯಾಸ ಇಲ್ಲ, ಸೊ ನಾನೀಗ ಹೊಂದ್ಕೊಂಡಿಲ್ಲ. ಐ ಆಮ್ ನಾಟ್ ಯೂಸ್ ಟು ದಿಸ್ ಕೈಂಡ್ ಆಫ್ ಕೋಲ್ಡ್ ಅನ್ಬೋದು. ನಾನು ಆ ಜಾಗಕ್ಕೆ ಹೊಂದ್ಕೊಂಡಿದ್ದೆ, ನಾನು ಆ ಊರಲ್ಲಿ ಇದ್ದಾಗ ಆ ಜಾಗಕ್ಕೆ ಹೊಂದ್ಕೊಂಡಿದ್ದೆ, ತುಂಬ ನನಗಲ್ಲಿ ಕಂಫರ್ಟ್ ಆಗಿತ್ತು, ಬಟ್ ಈಗ ಇಲ್ಲಿ ಬಂದಿದ್ದೀನಿ. ಐ ವಾಸ್ ಯೂಸ್ ಟು ದಟ್ ಪ್ಲೇಸ್, ಅಷ್ಟೇ. ಪಾಸ್ಟ್ನಲ್ಲಿ ಹೇಳಬೇಕಾದ್ರೆ ವಾಸ್ ಹಾಕಿ. ಯೂಸ್ ಟು ಸ್ಪೆಲ್ಲಿಂಗ್ ಚೇಂಜ್ ಆಗಲ್ಲ, ಅದ್ರ ಹಿಂದೆ ಈಸ್, ಆಮ್, ಆರ್, ವಾಸ್, ವರ್, ವಿಲ್ ಬಿನ ಚೇಂಜ್ ಮಾಡಬೇಕಷ್ಟೇ. ನಾನು ಹೇಳಿದೆ ಅದಕ್ಕೆ ಯೂಸ್ ಟುನ ಒಂದು ಅಡ್ಜೆಕ್ಟಿವ್ ಆಗಿ ಟ್ರೀಟ್ ಮಾಡಿ. ನಾನು ಆ ಕೆಲಸಕ್ಕೆ ಹೊಂದ್ಕೊಂಡಿದ್ದೆ, ಐ ವಾಸ್ ಯೂಸ್ ಟು ದ್ಯಾಟ್ ವರ್ಕ್, ನನಗೆ ತುಂಬ ಕಂಫರ್ಟ್ ಆಗಿತ್ತಲ್ಲಿ. ನನಗೆ ಸಿಟಿ ಲೈಫ್ ಅಭ್ಯಾಸ ಇರಲಿಲ್ಲ, ಈ ಥರನೂ ಹೇಳ್ತೀವಲ್ವ, ಐ ವಾಸ್ ನಾಟ್ ಯೂಸ್ ಟು ಸಿಟಿ ಲೈಫ್. ನನಗೆ ಲ್ಯಾಪ್ಟಾಪ್ಗಳಲ್ಲಿ ಕೆಲಸ ಮಾಡಿ ಅಭ್ಯಾಸ ಇರಲಿಲ್ಲ. ಇಷ್ಟು ದೊಡ್ಡ ಸೆಂಟೆನ್ಸ್ನ ಈ ಥರ ಹೇಳ್ಬೋದು. ಐ ವಾಸ್ ನಾಟ್ ಯೂಸ್ ಟು ಲ್ಯಾಪ್ಟಾಪ್ಸ್ ಅಂದರೆ ಅರ್ಥ ನನಗೆ ಲ್ಯಾಪ್ಟಾಪ್ಸ್ಗಳ ಅಭ್ಯಾಸ ಇರಲಿಲ್ಲ ಆಗ. ಅಂದರೆ ಅರ್ಥ ಏನು? ಕೆಲಸ ಮಾಡಿ ಅಭ್ಯಾಸ ಇರಲಿಲ್ಲ ಅಂತಲ್ವಾ? ಗೊತ್ತಾಯ್ತಲ್ಲ? ಸೊ ನಾವು ಯೂಸ್ ಟು ಇಂದ ಯಾವ ಥರ ಹೇಳ್ತೀವಿ? ಐ ಆಮ್ ಯೂಸ್ ಟು ದಿಸ್ ಪ್ಲೇಸ್, ಆರ್ ಐ ಆಮ್ ಯೂಸ್ ಟು ಲಿವಿಂಗ್ ಇನ್ ದಿಸ್ ಪ್ಲೇಸ್. ಈ ಥರನೂ ಹೇಳ್ಬೋದು. ಯೂಸ್ ಟು ಮುಂದೆ ING ವರ್ಡ್ ಕೂಡ ಹಾಕ್ಬೋದು. ಅಂದರೆ ಆ ಕೆಲಸ ಮಾಡ್ತಾ ಮಾಡ್ತಾ ನನಗೀಗ ಆ ಕೆಲಸ ಅಭ್ಯಾಸ ಆಗಿದೆ. ಇಲ್ಲಿ ನೋಡಿ, ಐ ಆಮ್ ಯೂಸ್ ಟು ಸಮಥಿಂಗ್ ಬಂದಿಲ್ಲ, ಈಗ ಐ ಆಮ್ ಯೂಸ್ ಟು ಲಿವಿಂಗ್ ಅಲೋನ್ ಬಂತು, ING ವರ್ಡ್ ಬಂತು. ಅಂದರೆ ನನಗೆ ಒಬ್ಬನೇ ಇರೋದು ಅಭ್ಯಾಸ ಇದೆ, ಅದಕ್ಕೆ ನಾನೀಗ ಹೊಂದ್ಕೊಂಡ್ಬಿಟ್ಟಿದ್ದೀನಿ
ಅಂತ ಅರ್ಥ. ಮೊದಲು ಕಷ್ಟ ಆಗ್ತಿತ್ತು, ಬಟ್ ಈಗ ಐ ಆಮ್ ಯೂಸ್ ಟು ಇಟ್, ಐ ಆಮ್ ಯೂಸ್ ಟು ಲಿವಿಂಗ್, ಈ ಥರನೂ ಹೇಳ್ಬೋದು. ನನಗೆ ಲೇಟ್ ನೈಟ್ವರೆಗೂ ಎದ್ದಿರೋ ಅಭ್ಯಾಸ ಇದೆ, ಟ್ರೈ ಮಾಡಿ. ಐ ಆಮ್ ಯೂಸ್ ಟು ಸ್ಟೇಯಿಂಗ್ ಅಪ್ ಲೇಟ್, ಅಷ್ಟೇ. ನನಗೆ 5 ಗಂಟೆ ಎದ್ದೇಳೋ ಅಭ್ಯಾಸ ಇದೆ, ಈ ಥರ ಹೇಳ್ತಿರ್ತಾರಲ್ಲ, ಈಗ ಟ್ರೈ ಮಾಡಿ. ಐ ಆಮ್ ಯೂಸ್ ಟು ಗೆಟಿಂಗ್ ಅಪ್ ಅಟ್ 5. ನನಗೆ ರಾತ್ರಿ ಇಡೀ ಕೆಲಸ ಮಾಡೋ ಅಭ್ಯಾಸ ಇದೆ. ಐ ಆಮ್ ಯೂಸ್ ಟು ವರ್ಕಿಂಗ್ ಆಲ್ ನೈಟ್. ನನಗೆ ಸ್ಟೇಜ್ ಮೇಲೆ ಮಾತಾಡೋ ಅಭ್ಯಾಸ ಇಲ್ಲ. ಐ ಆಮ್ ನಾಟ್ ಯೂಸ್ ಟು ಸ್ಪೀಕಿಂಗ್ ಆನ್ ಸ್ಟೇಜ್. ನನಗೀಗ ಬಸ್ನಲ್ಲಿ ಟ್ರಾವೆಲ್ ಮಾಡೋ ಅಭ್ಯಾಸ ಆಗೋಗಿದೆ, ಆ ಥರನೂ ಹೇಳ್ಬೋದು ನೀವು. ಐ ಆಮ್ ಯೂಸ್ ಟು ಟ್ರಾವೆಲಿಂಗ್ ಬೈ ಬಸ್ ನಾವು. ನನಗೀಗ ಮಾಸ್ಕ್ ಹಾಕ್ಕೊಳ್ಳೋ ಅಭ್ಯಾಸ ಇದೆ, ಮೊದಲು ಕಷ್ಟ ಆಗ್ತಿತ್ತು, ಬಟ್ ಈಗಿದೆ. ಐ ಆಮ್ ಯೂಸ್ ಟು ವೇರಿಂಗ್ ದ ಮಾಸ್ಕ್ನ. ಅವನಿಗೆ ಹೆಚ್ಚು ದೂರ ನಡೆದಾಡೋ ಅಭ್ಯಾಸ ಇದೆ. ಹಿ ಈಸ್ ಯೂಸ್ ಟು ವಾಕಿಂಗ್ ಲಾಂಗ್ ಡಿಸ್ಟೆನ್ಸಸ್. ನನಗೆ ಈ ಥರದ ಕಾರ್ ಓಡಿಸೋ ಅಭ್ಯಾಸ ಇಲ್ಲ. ಐ ಆಮ್ ನಾಟ್ ಯೂಸ್ ಟು ಡ್ರೈವಿಂಗ್ ಅ ಕಾರ್ ಲೈಕ್ ದಿಸ್. ಆ್ಯಂಡ್ ಈ ಥರ ಹೇಳ್ಬೋದು, ಐ ಆಮ್ ನಾಟ್ ಯೂಸ್ ಟು ಡ್ರೈವಿಂಗ್ ಇನ್ ದಿಸ್ ಕೈಂಡ್ ಆಫ್ ಟ್ರಾಫಿಕ್ ಅಂತ, ರೈಟ್? ಸೊ ಈ ಥರ ನೀವು ಹೇಳ್ತಾ ಇದ್ದೀರಾ ಅಂದರೆ ಐ ಆಮ್ ಯೂಸ್ ಟು ಸಮಥಿಂಗ್, ಐ ಆಮ್ ಯೂಸ್ ಟು ಡೂಯಿಂಗ್ ಸಮ್ ವರ್ಕ್ ಅಂದರೆ ಅರ್ಥ ಅದನ್ನು ಮಾಡ್ತಾ ಮಾಡ್ತಾ ನನಗೆ ಅಭ್ಯಾಸ ಆಗೋಗಿದೆ. ಈಗೇನು ನನಗೆ ಕಷ್ಟ ಆಗಲ್ಲ, ಇದೇನು ಸ್ಟ್ರೇಂಜ್ ಅಲ್ಲ, ನನಗೆ ತುಂಬ ಫೆಮಿಲಿಯರ್ ಆಗೋಗಿದೆ. ಬಿಗಿನಿಂಗ್ನಲ್ಲಿ ಕಷ್ಟ ಆಗ್ತಿತ್ತು, ಅಭ್ಯಾಸ ಆಗೋಗಿದೆ, ಹೊಂದ್ಕೊಂಡಿದ್ದೀನಿ ಅಂತ ಹೇಳುವಾಗ ಈ ಥರ ಹೇಳಿ. ಆಗ ಇತ್ತು ನನಗೆ ಅಭ್ಯಾಸ ಅಂದರೆ ಐ ವಾಸ್ ಯೂಸ್ ಟು ಹೇಳಿ, ರೈಟ್? ಕ್ಲಿಯರ್ ಆಯ್ತಲ್ಲ? ಆ್ಯಂಡ್ ನಿಮ್ಗೇನು ಡೌಟ್ ಬರ್ತಾ ಇದೆ, ಶಿ ಯೂಸ್ ಟು ವರ್ಕ್ ಹಿಯರ್, ಈ ಥರ ಸ್ಟ್ರಕ್ಚರ್ನ ಹೇಳ್ಕೊಟ್ಟಿದ್ದೆ. ಸೊ ಇಲ್ಲಿ ನೋಡಿ, ಯೂಸ್ ಟು ಹಿಂದೆ ಏನೂ ಬರ್ತಿಲ್ಲ, ಯಾವ ಬಿ ಫಾರ್ಮ್ ಇಲ್ಲ. ಇದನ್ನು ನಾನು ಪಾಸ್ಟ್ನ ರೊಟೀನ್ ಹೇಳುವಾಗ ಆ ಕ್ಲಾಸ್ನಲ್ಲಿ ಹೇಳಿದ್ದೆ ಅಲ್ವಾ? ಸೊ ಪಾಸ್ಟ್ ರೊಟೀನ್, ಪಾಸ್ಟ್ನಲ್ಲಿ ನಮ್ಗೆ ಇದರಿಂದ ಹ್ಯಾಬಿಟ್ಸ್ನ ಹೇಳೋದಕ್ಕೆ ಮಾತ್ರ ನಾವು ಇದನ್ನು ಯೂಸ್ ಮಾಡ್ತೀವಿ, ಈ ಥರ ಸ್ಟ್ರಕ್ಚರ್. ಸಬ್ಜೆಕ್ಟ್ ಆದ ತಕ್ಷಣ ಯೂಸ್ ಟು ಬರುತ್ತೆ, ಯಾಕೆಂದ್ರೆ ಇದು ಪಾಸ್ಟ್ ಟೆನ್ಸ್ನಲ್ಲಿದೆ. ಅವಳಿಲ್ಲಿ ಮೊದಲು ಕೆಲಸ ಮಾಡ್ತಿದ್ಲು, ಬಟ್ ಇವತ್ತು ಹೇಳ್ಕೊಟ್ಟಿರೋ ಸ್ಟ್ರಕ್ಚರ್ ಯಾವ ಥರ ಇದೆ? ಈ ಥರ ಇದೆ. ಶಿ ಈಸ್ ಯೂಸ್ ಟು ದಿಸ್ ವರ್ಕ್ ಅಂದರೆ ಅರ್ಥ ಅವಳಿಗೆ ಈ ಕೆಲಸದ ಅಭ್ಯಾಸ ಈಗ ಆಗಿದೆ. ಮೊದಲು ಆಗ್ತಿರ್ಲಿಲ್ಲ, ಈಗ ಅಭ್ಯಾಸ ಮಾಡ್ಕೊಂಡಿದ್ದಾಳೆ, ಅಭ್ಯಾಸ ಆಗೋಗಿದೆ ಅಂದರೆ ಅರ್ಥ ಫೆಮಿಲಿಯಾರಿಟಿ ವಿತ್ ಸಮಥಿಂಗ್. ಮೊದಲು ಫೆಮಿಲಿಯರ್ ಇರಲಿಲ್ಲ, ಈಗ ಶಿ ಈಸ್ ಕಂಫರ್ಟಬಲ್. ಆ್ಯಂಡ್ ಇಲ್ಲಿ ನೋಡಿ, ಈ ಸೆಂಟೆನ್ಸ್ ಪ್ರೆಸೆಂಟ್ನಲ್ಲಿದೆ, ಬಟ್ ಇದು ಪಾಸ್ಟ್ನಲ್ಲಿದೆ. ಆ್ಯಂಡ್ ಇದು ಪಾಸ್ಟ್ನಲ್ಲಿ ಮಾತ್ರನೇ ಇರುತ್ತೆ. ಆ್ಯಂಡ್ ಇದು ಯಾವುದೇ ಟೆನ್ಸ್ನಲ್ಲಿ ಚೇಂಜ್ ಮಾಡಕ್ಕೆ ಬರಲ್ಲ, ಇದು ಓನ್ಲಿ ಪಾಸ್ಟ್ ಟೆನ್ಸ್. ಬಟ್ ಇದನ್ನ ನಾವು ಪಾಸ್ಟ್ಗೆ ಚೇಂಜ್ ಮಾಡ್ಬೋದು. ಶಿ ವಾಸ್ ಯೂಸ್ ಟು ದ್ಯಾಟ್ ವರ್ಕ್, ಅವಳಿಗೆ ಆ ಕೆಲಸದ ಅಭ್ಯಾಸ ಇತ್ತಾಗ. ಶಿ ವಿಲ್ ಬಿ ಯೂಸ್ ಟು ದಿಸ್ ವರ್ಕ್, ಅವಳಿಗೆ ಈ ಕೆಲಸದ ಅಭ್ಯಾಸ ಆಗುತ್ತೆ, ಈಗ ಮಾಡ್ತಿದ್ದಾಳಲ್ವಾ, ಮಾಡ್ತಾ ಮಾಡ್ತಾ ಶಿ ವಿಲ್ ಬಿ ಯೂಸ್ ಟು ದಿಸ್ ವರ್ಕ್. ಆ್ಯಂಡ್ ಈ ಥರನೂ ಹೇಳ್ಬೋದು, ಶಿ ಈಸ್ ಯೂಸ್ ಟು ವರ್ಕಿಂಗ್ ಲಾಂಗ್ ಅವರ್ಸ್, ಅವಳಿಗೆ ಹೆಚ್ಚು ಗಂಟೆ ಕೆಲಸ ಮಾಡೋ ಅಭ್ಯಾಸ ಇದೆ. ನೋಡಿ, ಇಷ್ಟು ಥರ ಚೇಂಜ್ ಮಾಡ್ಬೋದು, ಬಟ್ ಇಲ್ಲಿ ಬೇರೆ ಟೆನ್ಸ್ ಪಾಸಿಬಲ್ ಇಲ್ಲ. ಯಾಕೆಂದರೆ ಪಾಸ್ಟ್ನ ರೊಟೀನ್ ಮಾತ್ರ ಹೇಳೋದಕ್ಕೆ ಈ ಥರ ಸ್ಟ್ರಕ್ಚರ್ ಯೂಸ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ಬಿ ಫಾರ್ಮೇ ಬರಲ್ಲ, ಯೂಸ್ ಟು ಹಿಂದೆ. ಆ್ಯಂಡ್ ಯೂಸ್ ಟು ಮುಂದೆ ಇಲ್ಲಿ ವರ್ಬ್ ಯೂಸ್ ಮಾಡ್ತೀವಿ. ಶಿ ಯೂಸ್ ಟು ವರ್ಕ್, ಶಿ ಯೂಸ್ ಟು ಪ್ಲೇ, ಶಿ ಯೂಸ್ ಟು ಕ್ರೈ, ಈ ಥರ. ಬಟ್ ಇಲ್ಲಿ ಯೂಸ್ ಟು ಮುಂದೆ ನೌನ್ ಯೂಸ್ ಮಾಡ್ತಾ ಇದ್ದೀವಿ. ಗೊತ್ತಾಗ್ತಿದೆಯಲ್ಲ, ಅದೇ ಡಿಫ್ರೆನ್ಸ್. ಸೊ ಇನ್ನಷ್ಟು ಎಕ್ಸಾಂಪಲ್ಸ್ ನೋಡಿ. ಐ ಆಮ್ ಯೂಸ್ ಟು ದಿಸ್ ನಾಯ್ಸ್. ಏನು ಪರವಾಗಿಲ್ಲ, ನನಗೆ ಈ ಥರ ಗಲಾಟೆ ಅಭ್ಯಾಸ ಇದೆ. ಆರ್ ಯೂಸ್ ಟು ಸಿಟಿ ಲೈಫ್ ನಾವು? ನೀವು ಮೊದಲು ನಿಮ್ಮೂರಲ್ಲಿದ್ದೆ, ಈಗ ನೀನು ಸಿಟಿಗೆ ಬಂದಿದ್ಯಾ? ಸಿಟಿಗೆ ಅಭ್ಯಾಸ ಆಗಿದೆಯಾ ನಿನಗೆ? ಈ ಸಿಟಿಗೆ ಹೊಂದ್ಕೊಂಡಿದ್ಯಾ ಅಂತ ಕೇಳುವಾಗ ನೀವು ಈ ಥರ ಕೇಳಿ ಬೇರೆಯವರಿಗೆ. ಐ ಆಮ್ ಯೂಸ್ ಟು ದಿಸ್ ಕೈಂಡ್ ಆಫ್ ಕೋಲ್ಡ್. ಶಿ ಇಸ್ ನಾಟ್ ಯೂಸ್ ಟು ಬೆಂಗಳೂರು. ಅವಳು ಹಳ್ಳಿನಲ್ಲಿ ಇದ್ದು ಬಂದಿದ್ದಾಳೆ, ಬೆಂಗಳೂರಿಗೆ ಒಂದು ತುಂಬ ದಿನ ಆಯಿತು, ಬಟ್ ಸ್ಟಿಲ್ ಶಿ ಇಸ್ ನಾಟ್ ಯೂಸ್ ಟು ಬೆಂಗಳೂರು. ಈಸ್ ಶಿ ಯೂಸ್ ಟು ದಿಸ್ ವೆದರ್? ಇಲ್ಲಿ ನೋಡಿ, ಕ್ವೆಶ್ಚನ್ ಕೇಳ್ತಾ ಇದ್ದೀವಿ. ಅವಳು ಈ ವೆದರ್ಗೆ ಹೊಂದ್ಕೊಂಡಿದ್ದಾಳ ಅಂತ ಕ್ವೆಶ್ಚನ್ ಕೂಡ ಕೇಳ್ಬೋದು. ಈಸಿಂದ ಸ್ಟಾರ್ಟ್ ಮಾಡಬೇಕಾಗ. ಐ ಆಮ್ ನಾಟ್ ಯೂಸ್ ಟು ಹಿಸ್ ಬಿಹೇವಿಯರ್. ಐ ಆಮ್ ನಾಟ್ ಯೂಸ್ ಟು ಇಟ್, ಸೊ ಇಟ್ಸ್ ಅ ಲಿಟಲ್ ಟಫ್. ನನಗೆ ಇದು ಅಭ್ಯಾಸ ಇಲ್ವಲ್ಲ, ಸೊ ಸ್ವಲ್ಪ ಕಷ್ಟ ಆಗ್ತಿದೆ. ಈಸ್ ಯುವರ್ ಮದರ್ ಯೂಸ್ ಟು ದ ನ್ಯೂ ಫೋನ್? ಈಸ್ ಯುವರ್ ಮದರ್ ಯೂಸ್ ಟು ನ್ಯೂ ಫೋನ್? ನೀನು ಅವ್ರಿಗೆ ಹೊಸ ಫೋನ್ ಕೊಡ್ತಿದ್ಯಾ? ಅವ್ರಿಗೆ ಅಭ್ಯಾಸ ಆಗಿದೆಯಾ ಅದು ಅಂತ ಕೇಳ್ತಾ ಇದ್ದೆ. ಯು ವಿಲ್ ಬಿ ಯೂಸ್ ಟು ದಿಸ್ ವರ್ಕ್ ಇನ್ ಅ ಫ್ಯೂ ಡೇಸ್. ಸೊ ನೀನು ಈಗ ಹೊಸದಾಗಿ ಕೆಲಸ ಸ್ಟಾರ್ಟ್ ಮಾಡಿದೆ ಅಲ್ವಾ, ಸೊ ಫ್ಯೂಚರ್ನಲ್ಲಿ ಯು ವಿಲ್ ಬಿ ಯೂಸ್ ಟು ದಿಸ್ ವರ್ಕ್, ರೈಟ್? ಐ ಡೂ ದ ಡಿಶಸ್ ಎವ್ರಿ ಡೇ, ಸೊ ಐ ಆಮ್ ಯೂಸ್ ಟು ಇಟ್. ಸೊ ನಾನೀಗ ಎಲ್ಲೋ ಬೇರೆ ಕಡೆ ಹೋಗಿದ್ದೀನಿ, ನನ್ನ ಪ್ಲೇಟ್ನ ಕ್ಲೀನ್ ಮಾಡ್ತೀನಿ, ಅವಾಗ ನಾನು ಹೇಳ್ತೀನಿ ನಾನು ದಿನ ತೊಳಿತೀನಿ, ಸೊ ಐ ಆಮ್ ಯೂಸ್ ಟು ಇಟ್ ಅಂತ, ರೈಟ್? ಸೊ ಗೊತ್ತಾಯ್ತಲ್ಲ? ಕನ್ಫ್ಯೂಷನ್ ಇದ್ದರೆ ಇನ್ನೊಂದು ಸರಿ ನೋಡಿ ವಿಡಿಯೋ, ಲಾಸ್ಟ್ ಕ್ಲಾಸಸ್ ಕೂಡ ನೋಡಿ. ಆ್ಯಂಡ್ ನಿಮಗೊಂದು ಕ್ವಶನ್ ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಮೊದಲು ಹೆಚ್ಚು ನಡೆದಾಡ್ತಿರ್ಲಿಲ್ಲ, ನನಗೆ ನಡೆದಾಡೋ ಅಭ್ಯಾಸ ಇರಲಿಲ್ಲ. ಸೊ ಈ ಎರಡು ಡಿಫ್ರೆಂಟ್ ಮೀನಿಂಗ್ ಕೊಡ್ತಾ ಇದೆ, ಎರಡನ್ನೂ ಡಿಫ್ರೆಂಟ್ ಸ್ಟ್ರಕ್ಚರಿಂದ. ಯೂಸ್ ಟು ವರ್ಬ್ ಇಂದ ಒಂದನ್ನು ಹೇಳಬೇಕು, ಬಿ ಯೂಸ್ ಟು ಇಂದ ಇನ್ನೊಂದನ್ನು ಹೇಳಬೇಕು.
ಅದು ಯಾವುದು ಅನ್ನೋದನ್ನ ಥಿಂಕ್ ಮಾಡಿ ಕೆಳಗಡೆ ಕರೆಕ್ಟಾಗಿ ಕಾಮೆಂಟ್ ಮಾಡಿ ನಾನು ಚೆಕ್ ಮಾಡ್ತೀನಿ. ಆ್ಯಂಡ್ ಇದು ರೈಟ್ ಆನ್ಸರ್ ನೆಕ್ಸ್ಟ್ ಕ್ಲಾಸ್ನಲ್ಲಿ ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ ನೋಡ್ತಾ ಇರಿ, ಯಾಕೆಂದರೆ ಇಲ್ಲಿ ನಾನು ಗೆಟ್ ಯೂಸ್ ಟು, ಗಾಟ್ ಯೂಸ್ ಟು, ವಿಲ್ ಗೆಟ್ ಯೂಸ್ ಟು ಹೇಳ್ಕೊಡ್ತಾ ಇದ್ದೀನಿ. ಅದು ಕೂಡ ಸಿಮಿಲರ್ ಮೀನಿಂಗ್ ಕೊಡುತ್ತೆ. ರೈಟ್, ಇನ್ನೂ ಕಂಪ್ಲೀಟ್ ಆಗಿಲ್ಲ, ಆ ಕ್ಲಾಸ್ನ ಕೂಡ ನೋಡಿ. ರೈಟ್, ಅದು ಇಂಪಾರ್ಟೆಂಟ್, ಡೈಲಿ ಲೈಫ್ಗೆ ಅದು ಬೇಕಾಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿತ್ತು ಅಂದರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.